నాకు మొన్న నా కూతురు కూడా సీట్ వస్తుంది ఎంబీబీఎస్ సీటు అంటే మొక్కొని పోతే సీట్ వచ్చింది ఎంబీబీఎస్ సీటు. ಯಾವುದೋ ನನ್ನ ಮಗನ್ಕ ಕೆಲಸ ಆಗಬೇಕಾಗಿತ್ತು, ಇಲ್ಲಿ ಆರೈಕೆ ಮಾಡ್ಕೊಂಡು ಹೋದ್ವಿ. ನಾವು ಏನೇ ಅನ್ಕೊಂಡ್ರು ಏನೇ ಮನಸ್ಸಲ್ಲಿ ಅನ್ಕೊಂಡ್ರು 100% ಆಗತ್ತೆ. ಅದೇ ಸಾಕ್ಷಿ ನಾವೇ. ಚೋಳರಿದ್ರಲ್ಲ ಆ ಕಾಲದಿಂದ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ನನಗೆ ಒಳ್ಳೆ ಮಾಡೋದ್ರಿಂದ ನಾನು 4 ದಿನ ಕೇಳಿದ್ದೀನಿ. ಯಾವಾಗ ನಾವು ವೇಣುಗೋಪಾಲ ಸ್ವಾಮಿ ನಾವು ಈ ದೇವರಿಗೆ ಇಲ್ಲಿ ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿಗಳ ಕಲ್ಯಾಣೋತ್ಸವ ಇಲ್ಲಿ ಮಾಡಿ ಎಲ್ಲ ಮಾಡಿದ್ವು. ಇಲ್ಲಿ ಯಾರಾದರೂ ಬಂದು ಆರೈಕೆ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಅವರಿಗೆ ಸುಮಾರು ಚೋಳರಿದ್ರಲ್ಲ ಆ ಕಾಲದಿಂದ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಪುರಾಣ ದೇವಸ್ಥಾನ ಅಂದರೆ ನಮ್ಮ ತಾತ ನಮ್ಮಪ್ಪ ಅವರಪ್ಪ ಹೇಳ್ತಾ ಇದ್ದಿದ್ದು ಅದಕ್ಕೋಸ್ಕರ ಇಲ್ಲಿ ಹಳೇ ಗ್ರಾಮಠಾಣ ಇಲ್ಲಿತ್ತು. ಇಲ್ಲಿ ಈ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಮುಂದಗಡೆ ಗ್ರಾಮಠಾಣ ಅಂದರೆ ಮನೆಗಳಿತ್ತು ಅಂತ ಹೇಳ್ತಾ ಇದ್ರು ನಮ್ಮ ತಾತವರು. ಅವರ ತಾತವರು ನಮಗೆ ಹೇಳಿದ್ದು. ಈ ಗ್ರಾಮಠಾಣ ಸುತ್ತೋದಾಗ ಅದು ಸುಟ್ಟು ಭಸ್ಮ ಆಗೋಯ್ತು. ಆವಾಗ ಇಲ್ಲಿಂದ ಅಲ್ಲಿ ಹೋಗಿದ್ದು. ಆಗ ಅವ್ರು ಇಲ್ಲಿದ್ದಾಗ ಭಾರಿ ಸತ್ಯ ನಡೀತಾ ಇತ್ತು. ಏನು ಅವ್ರ ಕೋರಿಕೆ ಇಟ್ಟರೆ ಆ ಕೋರಿಕೆ ನೆರವೇರ್ತಾ ಇತ್ತು ಅಂತೀನಿ. ಅಂದರೆ ನಮ್ಮ ತಾತವ್ರು ಹೇಳಿದ್ದು. ಯಾಕಂದ್ರೆ ನನಗೆ ವಯಸ್ಸು ಹೋಗಾಗ 65 ಅಷ್ಟೇ. ನಮ್ಮ ತಾತವ್ರು ಹೇಳ್ತಾ ಇದ್ದಿದ್ದು, ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ದು. ಇವಾಗ ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಇದು ಈ ದೇವಸ್ಥಾನ ಕಟ್ಟಿರೋ ಜಾಗ ಗ್ರಾಮಠಾಣೆಗೆ ಸೇರಿದ್ದು. ಇದಕ್ಕೆ ಹಿಂದ್ಗಡೆ ಒಂದು ನಾವು ನೋಡ್ದಂಗೆ ನನಗಿದ್ದಂಗೆ ಒಂದು ಕೋನೇರು, ಒಂದು ನೀರು ತುಂಬಿ ಅಲ್ಲಿ ಒಂದು ಕೋನೇರಿತ್ತು. ಆ ಕೋನೇರಲ್ಲಿ ನೀರು ಇರ್ತಾ ಇತ್ತು. ಎಲ್ಲ ನೋಡ್ತಾ ಇದ್ವಿ. ಎಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ನಮ್ಮ ಹಿರೇಮತ್ನಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನ ಜಾಸ್ತಿ ನಂಬಿದ್ರು. ಅವಾಗ ಯಾವ ದೇವರುಗಳು ಇಲ್ಲ. ಇವು ಹೊಸದಾಗಿದ್ದಾಗಿರೋದು ಹಳೇ ಪುರಾಣ ಒಂದು ದೇವಸ್ಥಾನ ಇದು. ಇದು ಸರ್ಕಾರಕ್ಕೂ ಸೇರ್ಪಡೆ ಆಗಿದೆ ಮುಜರಾಯಿಗೆ. ಇನ್ನೊಂದು, ಇವಾಗ ಈ ದೇವಸ್ಥಾನ ಮೊದಲು ಪೂಜೆ ಮಾಡ್ತಾ ಇದ್ರು. ಇವಾಗ ಮತ್ತೆ ಎಲ್ಲ ಅವರವ್ರ ಸಂಪ್ರದಾಯ ಪ್ರಕಾರ ಬೇರೆ ಬೇರೆ ದೇವರುಗಳನ್ನ ಇದು ಮಾಡ್ಕೊಂಡಾರೆ. ಅದೇ ಪುರಾತನ ದೇವಸ್ಥಾನ. ಇದಕ್ಕೊಂದು ಇತಿಹಾಸವಿದೆ. ಆ ಇತಿಹಾಸ ಏನಂದರೆ, ಇಲ್ಲಿ ಯಾರಾದರೂ ಬಂದು ಆರೈಕೆ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾರಂತೆ. ಅವ್ರ ಮನೆಯಲ್ಲೆಲ್ಲ ಕಾರ್ಯಕ್ರಮಗಳು ಸಕ್ರಮವು ನಡೀತಾವಂತೆ ಅನ್ನೋದು ಹೇಳ್ತಾ ಇದ್ರು. ಅದು ಸತ್ಯ. ಇಷ್ಟು ಮಾತ್ರ ಈ ದೇವ್ರ ಬಗ್ಗೆ ಹೇಳಬಲ್ಲೆ. ಆಗಿದೆ. ನಾವು ಆರೈಕೆ ಮಾಡ್ಕೊಂಡಿದ್ದೀವಿ. ಯಾವುದೋ ನನ್ನ ಮಗನ್ಕ ಕೆಲಸ ಆಗಬೇಕಾಗಿತ್ತು, ಇಲ್ಲಿ ಆರೈಕೆ ಮಾಡ್ಕೊಂಡು ಹೋದ್ವಿ. ಆರೈಕೆ ಮಾಡ್ಕೊಂಡಿವಿ. ಆವತ್ತಿಂದ ಇವತ್ತು ಗುಡಿ ಬೆಳೆಯೋದು ಪೂರ್ತಿ ನನ್ನ ಜವಾಬ್ದಾರಿ ಆಗಿದೆ. ಯಾಕಂದ್ರೆ ನನಗೆ ದೇವ್ರು ಒಳ್ಳೇದು ಮಾಡವ್ರೆ, ಗ್ರಾಮಸ್ಥರು ಒಳ್ಳೇದು ಮಾಡವ್ರೆ. ನನಗೂ ಒಳ್ಳೆ ಮಾಡೋದ್ರಿಂದ ನಾನು 4 ದಿನ ಕೇಳಿದ್ದೀನಿ. అప్ప ఆ దేవుడు మంచి చేస్తాడు మనకి. దాని నుంచి మీరు తలాకు చేసి ఈ దేవుడు నిలబెట్టుకుందాము. ತುಂಬಾ ಪುರಾತನವಾದ ಈ ದೇವಸ್ಥಾನ ಕಾಣ್ತಾ ಇದೆ. ಈ ದೇವಸ್ಥಾನ ಯಾಕೆ ಇನ್ನ ಅಭಿವೃದ್ಧಿ ಮಾಡಿಲ್ಲ ನೀವು ಊರಲ್ಲಿ? ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಇಲ್ಲೊಂದು ಕೆಲಸ ಆಗೈತೆ. ಏನಂದ್ರೆ ನಮಗೆ ಪೂಜಾರಿ ಇದ್ದಾರಲ್ಲ, ಆ ಪೂಜಾರವ್ರು ಸ್ವಲ್ಪ ಎಡವಟ್ಟಾಯ್ತು. ಅವ್ರಿಗೆ ವಯಸ್ಸಾಗಿದೆ, ಸ್ವಲ್ಪ ಎಡವಟ್ಟಾಯಿತು. ಇದನ್ನೆಲ್ಲ ನಾವು ಸರಿಪಡಿಸ್ಕೊಡ್ತೀವಿ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನಮ್ಮ ಸರ್ಕಾರದಿಂದ ಏನು ಬೇಕೋ ಅದೆಲ್ಲ ಮಾಡ್ಕೊತೀವಿ. ಅವ್ರು ಸ್ವಲ್ಪ ಸರ್ಕಾರದ ಗಮನಕ್ಕೆ ತರಲಿಲ್ವಾ? ಇದು ತುಂಬಾ ಹಳೆ ದೇವಸ್ಥಾನ. ತಂದಿದ್ದೀವಿ. ಇದು ಹಳೆಯ ದೇವಸ್ಥಾನ. ಹೌದು, ತುಂಬಾ ಶಕ್ತಿವಂತ ದೇವಸ್ಥಾನ. ನಮ್ಮೂರ ಹಳೆಯ ದೇವಸ್ಥಾನ. ಹೌದು. ಅಭಿವೃದ್ಧಿ ಮಾಡ್ಬೇಕು ಅಂತ ನೀವೇನು MLA MP ಕೇಳಿಲ್ವಾ? ಕೇಳಿದ್ದೀವಿ. ರಿಕ್ವಿಸೇಷನ್ ಕೊಟ್ಟಿದ್ದೀವಿ. ಅವರು ಸಹಕಾರ ಕೊಟ್ಟವ್ರೆ, ಮಾಡ್ತೇವೆ ಅಂತ ಹೇಳವ್ರೆ. ಬಟ್ ನಾವೇ ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಯಾಕಂದ್ರೆ ನಮ್ಮ ಸಭೆ ಸಿಗ್ಲಿಲ್ಲ, ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಒಟ್ಟಾರೆಯಾಗಿ ಇರುಗಮತ್ನಲ್ಲಿರುವಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಸುತ್ತಮುತ್ತಲ ಇರುವಂತ ಭಕ್ತಾದಿಗಳಿಗೆ ಹೇಳ್ಬೇಕಂದ್ರೆ ಒಂದು ಮಾತಲ್ಲಿ ಏನ್ ಹೇಳ್ತೀವಿ? ನಾವು ಹೇಳ್ತೀವಿ, ನೀವು ದಯವಿಟ್ಟು ದೇವ್ರ ನಂಬಿ. ಒಂದನೇದು. ಎರಡನೇ, ದೇವ್ರ ನಂಬಿದವ್ರು ಯಾರು ಕೆಟ್ಟಿಲ್ಲ. ಎರಡನೇದು. ಅದಕ್ಕೋಸ್ಕರ ನಾವು ಸುತ್ತಮುತ್ತ ಗ್ರಾಮಸ್ಥರು ಹೇಳೋದಷ್ಟೇ, ಈ ಗ್ರಾಮದ ಗ್ರಾಮಸ್ಥರಿಗೆ ಹೇಳೋದಷ್ಟೇ, ನೀವು ದೇವ್ರ ನಂಬಿದ್ರೆ ಯಾರು ಕೆಡಲ್ಲ, ಕೆಡಿಸೋದಿಲ್ಲ. ನಮ್ಗೆ ಒಳ್ಳೇದು ಮಾಡ್ತಾನೆ. ಜನರು ನಂಬಿದ್ರೆ ಕೆಟ್ಟೋಗ್ತಾರೆ. ದೇವ್ರು ನಂಬಿದ್ರೆ ಯಾರು ಕೆಟ್ಟಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ದೇವಸ್ಥಾನ ಹಿಂದೂ ಸಂಪ್ರದಾಯ ಪ್ರಕಾರ ಹಿಂದೂ ದೇವರುಗಳನ್ನು ಪೂಜೆ ಮಾಡಿದರೆ ಹಿಂದೂಗಳಿಗೆ
ಒಳ್ಳೇದಾಗ್ತದಂತ ನನ್ನ ಅಭಿಪ್ರಾಯ, ನನ್ನ ಸ್ವಇಚ್ಛೆಯಿಂದ ಹೇಳ್ತೇನೆ. ಸರ್, ಇನ್ನೊಂದು ಪುರಾಣ ಕಾಲದಿಂದ ಬಂದಿರತಕ್ಕಂಥ ವೇಣುಗೋಪಾಲ ಸ್ವಾಮಿ, ಆವಾಗ ಶಿವನಿಲ್ಲ, ಇಲ್ಲಿ ಶಿವ ದೇವಾಲಯ ಇಲ್ಲ. ಪುರಾಣ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಚೋಳ ರಾಜ ಇದರಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಆವಾಗ ನಮ್ಮ ಹಿರಿಯರು ಅಂದರೆ ಸುಮಾರು ವರ್ಷಗಳ ಹಿಂದೆ ಇದನ್ನೇ ನಂಬ್ಕೊಂಡು ಬಂದವ್ರೆ. ಇವಾಗ ಹೊಸದಾಗಿ ಶಿವಾಲಯ ಅದು ಇದು ಬಂದೈತೆ, ಒಪ್ಕೊಂತೀವಿ. ಯಾಕಂದರೆ ಆಯಾ ಜಾತ್ರೆಗೆ ತಕ್ಕಾಗೆ ಆಯಾ ಇದು ಮಾಡಬೇಕು. ಅದಕ್ಕೋಸ್ಕರ ಮೊದಲು ಪುರಾಣ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ ಇದನ್ನೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರಾತ್ರಿ ಜಾಗರಣೆ ಇರಬೇಕು ಉದ್ದೇಶದಿಂದ, ಜನರೆಲ್ಲ ಜಾಗರಣೆ ಇರಬೇಕು ಅನ್ನೋ ಉದ್ದೇಶದಿಂದ, ಜನರ ಒಂದು ಮನಸ್ಸು ಸಂತೋಷಕ್ಕಾಗಿ, ದೇವರ ಒಂದು ಅನುಗ್ರಹಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿ ಭಕ್ತಾದಿಗಳೆಲ್ಲರೂ ಸಹಕಾರ ಮಾಡಿದ್ದಾರೆ. ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಡೆದಿದೆ. ಇದು 10ನೇ ವರ್ಷದಿಂದ ಈ ಪಲ್ಲಕ್ಕಿ ನಡೀತಾ ಇದೆ, ಮಾಡ್ತಾ ಇದ್ದೀವಿ ಸರ್. నా పేరు మంజునాథ్ అంట. ఇవరే ఇరుమత్నల్లి. ఈ ఇతిహాసం అంటే ఏదన్నా మనం అనుకునేదంతా జరుగుతూ ఉంది. నా కూతురుకు కూడా సీట్ వస్తుంది, ఎంబీబీఎస్ సీటు అంటే మొక్కని పోతే సీట్ వచ్చింది, ఎంబీబీఎస్ సీటు. కాలేజ్ జాయిన్ చేయించాను. మేము పుట్టింది పెరిగింది మా తాతకాలం ఇంకా వస్తూనే ఉన్నాం. ఈడే పక్కనే ఉంది మా తాత కూడా. ఇల్లు షెడ్ అంతా వేసుకొని ఉండేదంతా బాగానే ఉంది, అంత బాగానే జరుగుతూ ఉంది. ఏదన్నా అనుకున్న పని అంతా జరుగుతూ బాగానే ఉంది. ఏదన్నా మనం కోరిక ఏమన్నా కోరుకొని ఏదైనా పూజ చేసుకొని పోతే దాన్ని బట్టి మనకు బాగానే జరుగుతూ ఉంది. దేవాలయం గురించి ఏమన్నా చెప్పాలంటే ఏం చెప్పేది? మనం నమ్మకంగా వచ్చి దండం పెట్టుకొని పోతే ఏదైనా కానీ నమ్మకంతో జరుగుతూ ఉంది, బాగానే జరుగుతుంది. ಎಲ್ಲರಿಗೂ ನಮಸ್ಕಾರ. ಸೊ ಏನಂದರೆ ಇವತ್ತೊಂದು ತುಂಬ ವಿಶಿಷ್ಟವಾದ ದಿನ. ಏನಪ್ಪ ಅಂದರೆ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ಪ್ರಾಮುಖ್ಯತೆ ಇದೆ ಸರ್. ಯಾಕಂದರೆ ನೋಡಿ, ದೇವಸ್ಥಾನ ಹೇಗಿದೆ ಅಂದರೆ ನೋಡಿ, ಯಾರನ್ನು ನೋಡಿದ್ರೆ ದೇವಸ್ಥಾನ ಈ ದೇವಸ್ಥಾನ ಅನ್ಕೊತಾರೆ, ಬಟ್ ಇದು ದೇವಸ್ಥಾನ ಅಲ್ಲ, ತುಂಬ ಪವಿತ್ರವಾದದ್ದು. ನಾವು ಏನೇ ಅಂದ್ಕೊಂಡ್ರು, ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರು 100% ಆಗುತ್ತೆ. ಅದಕ್ಕೆ ಸಾಕ್ಷಿ ನಾವೇ. ಯಾಕಪ್ಪ ಅಂದರೆ ಈ ಊರಲ್ಲಿ ನೋಡಿ, ಊರಲ್ಲಿ ದೇವಮೂಲ ದೇವಸ್ಥಾನ ಇದು. ಊರಲ್ಲಿ ಸಹ ತುಂಬ ಜನ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ, ಯಾವುದೇ ಒಂದು ಹಾನಿ ಆಗ್ತಾ ಇಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ವಿ. ಪುರುಷರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಪುರಾತನವಾದದ್ದು, ತುಂಬ ವಿಶಿಷ್ಟವಾದ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ವಿಷ್ಣು ರೂಪಾಯ ನಮಃ ಶಿವಾಯ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಷ್ಣು ಅಂದರೂ ಒಂದೇ, ಶಿವನು ಒಂದೊಂದರೆ, ಎಲ್ಲ ದೇವರು ಒಂದೇ. ಏನಪ್ಪ ಅಂದರೆ ತುಂಬ ಪ್ರಾಮುಖ್ಯತೆ ಇದೆ ದೇವಸ್ಥಾನಕ್ಕೆ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಒಂದು ಸತಿ ನಾವು ಈ ದೇವಾಲಯಕ್ಕೆ ವಿಸಿಟ್ ಮಾಡಿದ್ರೆ, ನಿಮ್ಗೆ ನಾವು ಭಕ್ತಿ ಭಾವಕವಾಗಿ ಭಗವಂತನ ಬೇಡ್ಕೊಂಡ್ರೆ 100% ಸರ್, ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ. ನೀವು ಏನು ಅನ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಆಗುತ್ತೆ. ಯಾಕಂದರೆ ಭಗವಂತ ಇಲ್ಲ ಅಂದರೆ ನಾವಿಲ್ಲ. ಯಾವ ರೀತಿ ನಾವು ಗಾಳಿ ಇಲ್ಲದೆ ನಮ್ಮ ಮನುಷ್ಯ ಬದುಕೋಕ್ಕಾಗಲ್ವೋ, ಒಬ್ಬ ಮನುಷ್ಯ ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂದರೆ ಭಗವಂತನೂ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ದೈವ ಭಕ್ತಿ ಅನ್ನೋದು ತುಂಬ ಕಮ್ಮಿ ಆಗ್ತಿದೆ ಸರ್. ಯಾಕಪ್ಪ ಅಂದರೆ ನೋಡಿ, ಈಗ ಏನಪ್ಪ ಅಂದರೆ ಮೈನ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಮೊಬೈಲ್ ಫೋನ್ಸ್. ಈಗ ಮೊಬೈಲ್ ಫೋನ್ಸ್ ಬಂದಾಗ ಈಗ ಯಾವಾಗಲೂ ಮೊಬೈಲ್ ಫೋನ್ಸ್, ಜನನೂ ಅಷ್ಟೇ. ಈಗ ಫಸ್ಟ್ ಇದ್ದಾಗ ನೋಡಿ, ಜನ ಅಬ್ಸರ್ವ್ ಮಾಡಿ, ಫಸ್ಟ್ ಇದ್ದಾಗ ಈಗ ಯಾರು ನಮ್ಮ ಭಕ್ತ ಭಾವನೆಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಸರ್. ಯಾವಾಗ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ಯಾವುದೊಂದು ಚಿಂತೆ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ, ನಾವು ಭಗವಂತ ಚಿಂತೆಯಲ್ಲಿದ್ದರೆ ಭಗವಂತ 100% ನಮಗೆ ಒಳ್ಳೇದು ಮಾಡ್ತಾನೆ. ನಮಗೂ ಅಷ್ಟೇ ತುಂಬ ಒಳ್ಳೇದು ಮಾಡಿದ್ದಾರೆ. ಯಾಕಂದರೆ ವರ್ಷಕ್ಕೂ ನಾವು ದೇವರ ದಯೆಯಿಂದ, ಆ ದೇವರ ಭಿಕ್ಷೆಯಿಂದ ನಾವು ಡೆವಲಪ್ ಆಗ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು. ಯಾಕಂದರೆ ಈಗಿನ ಕಾಲದಲ್ಲೂ ಸಹ ಪ್ರತಿಯೊಂದು ಊರು ರಾಮರಾಜ್ಯ ಆಗಬೇಕು. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಆ ದೇವರಲ್ಲಿ ನಂಬಿಕೆ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ನಂಬಿಕೆಯೇ ದೈವ. ದಯವಿಟ್ಟು ಪ್ರತಿಯೊಬ್ಬರು ಉಳಿಸ್ಕೋಬೇಕು. ಯಾಕಂದರೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಸರ್. ಯಾಕಂದರೆ ಈಗಿನ ಕಾಲದ ಮಕ್ಕಳಿಗೆ ದೇವರಂದ್ರೆ ಭಯನೇ ಇಲ್ಲ, ಭಕ್ತಿನೇ ಇಲ್ಲ. ಸೊ ಆ ಒಂದು ಇದರಿಂದ ಪ್ರತಿಯೊಬ್ಬರು ಅಷ್ಟೇ ದೇವರಿಗೆ ಈ ವೇಣುಗೋಪಾಲ ಸ್ವಾಮಿಗೆ ಬಂದು ಕೃಪರಾಗಿ, ಈ ಕೃಪೆಗೆ ಪಾತ್ರರಾಗಿ ದಯವಿಟ್ಟು. ಯಾಕಂದರೆ ಒಂದು ದೇವಸ್ಥಾನವನ್ನು ಉಳಿಸ್ಕೋಬೇಕು ಅಂದರೆ ಆ ಊರಿನ ಜನತೆ, ಆ ತಾಲೂಕಿನ ಜನತೆ, ಇಡೀ ನಮ್ಮ ದೇಶದ ಜನತೆಯಲ್ಲೂ ಸಹ ಒಂದು ಪುರಾತನ ದೇವಸ್ಥಾನ ಉಳಿಸ್ಕೋಬೇಕು. ಇದೇ ದೇವಸ್ಥಾನಗಳ ಸುಮಾರು ದೇವಸ್ಥಾನಗಳಿದ್ದಾವೆ, ಪುರಾತನ ದೇವಸ್ಥಾನಗಳು. ಯಾಕಂದರೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಸರ್. ಯಾಕಂದರೆ ಈಗ ನಾವು ದೇವಸ್ಥಾನಗಳಲ್ಲಿ ಈಗ ಹಳೆ ಕಾಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಈಗ ನೀವು ನೋಡಿರ್ಬೋದು, ಹಳೆ ಕಾಲದಲ್ಲಿ ಜನ ಎಷ್ಟು ವರ್ಷ ಬರ್ತಾ ಇದ್ವಿ? 100 ವರ್ಷ, 120 ವರ್ಷ ಅಲ್ವಾ ಸರ್? ನೀವು ನೋಡಿರ್ತೀರ. ಬಟ್ ಈಗಿನ ಲೈಫ್ ಟೈಮ್ ಹೆಂಗಾಗಿದೆ? ಸೊ ಹಳೆ ಕಾಲಕ್ಕೆ ಇವಾಗ ಡಿಫ್ರೆನ್ಸ್ ಏನು ಹೇಳಿ? ಸೊ ಇದು ಅದು ಶ್ರೇಷ್ಠವಾದ ದೇವಸ್ಥಾನಗಳಿವು. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆಗೂ ಸಹ
ಈಗ ನಾವು ಈ ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ ಅದು ಮುಂದಿನ ಪೀಳಿಗೆಗೆ ಅದೇ ರೀತಿ ಆಗುತ್ತೆ. ಪ್ರತಿಯೊಬ್ಬ ಊರಲ್ಲೂ ಸಹ ಒಂದು ರಾಮರಾಜ್ಯ ಆಗಬೇಕು ಅಂತ ನಂಗೆ ಆಸೆ ಆಗುತ್ತೆ ಸರ್. ನಲ್ಲಿ ಇರುವಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯ ತುಂಬಾ ಇತಿಹಾಸ ಹೊಂದಿದೆ ಅಂತ ಒಂದು ಮಾತಿದೆ. ತಮ್ಮ ಹಿರಿಯರು ಏನೆಲ್ಲ ಹೇಳಿದೆ ಸರ್ ಈ ದೇವಾಲಯದ ಬಗ್ಗೆ? ಸೊ ನಮಗೆ ನಮ್ಮ ಹಿರಿಯರು ಏನು ಹೇಳಿದ್ರೆ, ಆ್ಯಕ್ಚುಲಿ ಇದನ್ನ ನಾವು ಪಾತ್ರ ಅಂತಲೇ ಕರಿತೀವಿ ಸರ್. ಫಸ್ಟ್ ಆಫ್ ಆಲ್ ಅದಂದ್ರೆ ಫಸ್ಟ್ ಇಲ್ಲಿ ಊರಿತ್ತಂತೆ. ಇಲ್ಲಿ ನೋಡಿ ವೀರಗಲ್ಲಗಳಾಗ್ಬೋದು, ಪುರಾತನವಾದ ಇತಿಹಾಸವಾದ ಒಂದು ಹಿಸ್ಟ್ರಿ ಇದೆ ದೇವಸ್ಥಾನಕ್ಕೆ. ನಮಗೂ ಸಹ ಸರಿಯಾಗಿ ಗೊತ್ತಿಲ್ಲ, ಅವು ಏನು ಹೇಳ್ತಾರೆ ಅದನ್ನು ಹೇಳ್ತಾ ಇದ್ದೀವಿ. ಬಟ್ ಬಹಳಷ್ಟು ಪ್ರಾಮುಖ್ಯತೆ ಇದೆ ಸರ್. ದಯವಿಟ್ಟು ಯಾರೇ ಆಗಲಿ ಈ ದೇವರಿಗೆ ನಾವು ಒಂದು ಪಾತ್ರ ಕೃಪೆ ದೇವರಿಗೆ ನಾವು ಪಾತ್ರರಾದರೆ 100% ಅವ್ರು ಏನು ಅನ್ಕೊಂತಾರೋ 100% ಸರ್ ಆ ಕೆಲಸ ಆಗೇ ಆಗುತ್ತೆ. ದೇವಾಲಯದ ಇತಿಹಾಸದ ಬಗ್ಗೆ ಶಾಸನಗಳು ಏನಾದ್ರು ಈ ಭಾಗದಲ್ಲಿ ಇದಾವೆ? ಶಾಸನಗಳು, ವೀರಗಲ್ಲುಗಳು ಇಲ್ಲೇ ಸುತ್ತಮುತ್ತ ತುಂಬಾ ಇವೆ. ಮಾಸ್ತಿ ಕಲ್ಲುಗಳು, ವೀರಗಲ್ಲುಗಳಿವೆ. ಅದಕ್ಕೆ ಕೆಲವರಿಗೆ ಪೂಜೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ. ಈ ಸುತ್ತಮುತ್ತಲೂ ಒಂದು 5-6 ಇದೆ. ದೇವಸ್ಥಾನದ ಮುಂದೆನೆ ಒಂದು ಶಾಸನ ಫಲಕ ಇದೆ. ಅದು ಅಕ್ಷರಗಳು ಅರ್ಧಂಬರ್ಧ ಸಲ್ಸೋಗಿದೆ, ಪೇಂಟು ಅದೆಲ್ಲ ಹೊಲಿಸಿ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ 1000 ಹೊಸ ದೇವಸ್ಥಾನಗಳು ಕಟ್ಟುವುದಕ್ಕಿಂತ ಒಂದು ಪುರಾತನ ಹಳೆ ಇತಿಹಾಸ ಹೊಂದಿರುವಂತಹ ಶ್ರೇಷ್ಠವಾದಂತಹ ದೇವಸ್ಥಾನ ಉಳಿಸ್ಕೊಳ್ಬೇಕು, ಬೆಳೆಸ್ಕೋಬೇಕು ಅನ್ನೋ ಒಂದು ಮಾತಿದೆ. ಸೊ ನಿಜ. ಸೊ ಈಗ ನಿಜ ನೋಡಿ, ನಮ್ಮ ಮುಳಬಾಗಿಲು ತಾಲೂಕು ದೇವಸ್ಥಾನಗಳು ತುಂಬ ಒಂದು ಅತಿ ಮುಖ್ಯವಾದ ಶ್ರೇಷ್ಠತೆಯನ್ನು ಹೊಂದಿದೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ. ಸೊ ಅದೇ ರೀತಿ ಈ ದೇವಸ್ಥಾನಗಳ ಸುಮಾರು ವರ್ಷಗಳ ಇತಿಹಾಸ ಇದೆ. ಯಾಕಂದ್ರೆ ದೇವತೆಗಳೇ ನಾವು ಸೃಷ್ಟಿ ಮಾಡಿರ್ಬೋದು ದೇವಸ್ಥಾನಕ್ಕೆ. ಯಾಕಂದರೆ ಅದನ್ನೇ ಹೇಳೋದು, ನಾವು ಈಗ ಏನು ಸೃಷ್ಟಿ ಮಾಡ್ತೀವಿ. ಯಾಕಂದರೆ ಕಲಿಯುಗಕ್ಕೂ ಹಳೆಯುಗಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಹಳೆಯುಗದಲ್ಲಿ ನಾವು ಈಗ ದ್ವಾಪರ ಯುಗ ಆಗ್ಬೋದು, ಪ್ರತಿಯೊಂದು ನಾವು ನೋಡಿದ್ದೀವಿ. ಹೋಗಿದೆ ನಮ್ಗೆ ದೊಡ್ಡವರು ಹೇಳಿದ್ದಾರೆ. ಬಟ್ ಆವಾಗ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಆ ಟೈಮಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರ್ಬೋದು ಅನ್ಕೊತೀನಿ. ಬಟ್ ಬಹಳಷ್ಟು ಶ್ರೇಷ್ಠತೆ ಇದೆ ಸರ್. ತುಂಬ ಇದರಲ್ಲಿ ನಾವು ಭಕ್ತಿ ಭಾವನೆಯಿಂದ ದೇವರ ಕೃಪರಾದರೆ ಪಾತ್ರರಾದರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಇರ್ಗುತ್ನಲ್ಲಿ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ದಿವಸ ಶಿವನ ಪೂಜೆಗಿಂತ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದಾರೆ. ಏನ್ ಸರ್ ಅದರ ವಿಶೇಷ, ಯಾಕೆ ಮಾಡ್ಬೇಕು ಸರ್? ಅದು ಆವಾಗಲೇ ಹೇಳಿದೆ, ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಅಂತೇಳಿ. ಸೊ ಏನಪ್ಪ ವೇಣುಗೋಪಾಲ ಸ್ವಾಮಿ ಅಂದರೆ, ಆ್ಯಕ್ಚುಲಿ ನಮಗೆ ಫಸ್ಟ್ ನಾವು ಮಾಡ್ತಿರ್ಲಿಲ್ಲ ಸರ್. ಈಗ ಫಸ್ಟು ನಾವು ಒಂದು 4 ಇಯರ್ಸ್ನ ಮಾಡ್ತಾ ಇದ್ವಲ್ಲ, 7 ಇಯರ್ಸ್ನ ಮಾಡ್ತಾ ಇದ್ವಿ. ಸೊ ಫಸ್ಟ್ ನಮ್ಗೆ ಗೊತ್ತಿರಲಿಲ್ಲ ಸರ್ ಇದ್ರ ಮಹಿಮೆ ಏನಂತಲ್ಲಿ. 7 ಇಯರ್ಸ್ ಬ್ಯಾಕ್ ನಾವು ಮಾಡಿದಾಗ ಸ್ವಲ್ಪ ಫಸ್ಟ್ ಏನಾಗ್ತೈತೆ ಅಂದರೆ ಊರಲ್ಲಿ ಸುಮಾರು ಸಮಸ್ಯೆಗಳು ಬರ್ತಾ ಇತ್ತು. ಏನಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಹೊಸ ಸಂಕ್ರಾಂತಿ ಹಬ್ಬ ಮಾಡಬೇಕಾದ್ರೆ ನಂಗೆ ತುಂಬ ನೆನಪಿದೆ. ನನಗೆ ಸಂಕ್ರಾಂತಿ ಹಬ್ಬ ಮಾಡಬೇಕಾದ್ರೆ ವಾರಕ್ಕೊಬ್ಬರು ಸತ್ತೋಗೋದು, ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಮತ್ತೆ ನಾವೇನು ಮಾಡಿದ್ವಿ, ನಮಗೆ ಗೊತ್ತಾಗಲೇ ಇಲ್ಲ ಏನು ವಾರಕ್ಕೊಬ್ಬರು ಸತ್ತೋಗೋದು, 2 ಸತ್ತೋಗೋದು, ಭಾರಿ ಕಷ್ಟಗಳನ್ನ ಅನುಭವಿಸ್ಬಿಟ್ವಿ ಊರಲ್ಲೂ ಸಹ. ಯಾವಾಗ ನಾವು ವೇಣುಗೋಪಾಲ ಸ್ವಾಮಿ ನಾವು ಈ ದೇವರಿಗೆ ಇಲ್ಲಿ ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿಗಳ ಕಲ್ಯಾಣೋತ್ಸವ ಇಲ್ಲಿ ಮಾಡಿ ಎಲ್ಲ ಮಾಡಿದ್ವು, ಆವಾಗಿಂದ ತುಂಬ ಎಲ್ಲರೂ ಅಷ್ಟೇ ಊರಲ್ಲಿ ಒಳ್ಳೆಯದಾಗ್ತಾ ಇದೆ. ನಮ್ಮ ಊರಲ್ಲೂ ಸಹ ಯುವ ಪೀಳಿಗೆನೂ ಅಷ್ಟೇ, ಎಲ್ಲರೂ ಅಷ್ಟೇ ಆರೋಗ್ಯದಿಂದ ಇದ್ದಾರೆ, ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಅವ್ರದ್ದೇ ಆದ ಒಂದು ಇದರಲ್ಲಿ ಬದುಕ್ತಾ ಇದ್ದಾರೆ ಸರ್, ಕಾಲ ಮೇಲೆ ನಿಂತು ಬದುಕ್ತಾ ಇದ್ದಾರೆ. ಗ್ರಾಮದಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಇಷ್ಟೆಲ್ಲ ಇತಿಹಾಸ ಇದ್ದಿದ್ರು ಕೂಡ ಒಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತಾವೇನು ಸರ್? ಇದ್ರ ಬಗ್ಗೆ ಮೂಲಭೂತ ಸೌಲಭ್ಯ ವಂಚಿತವಾಗಿದೆ ಏನು ಹೇಳ್ಬೋದು ಅಂದರೆ, ಈಗ ಏನು ನೋಡಿ ಸರ್, ಈಗ ಮುಜರಾಯಿಗೆ ಸೇರಿದೆ ಸರ್ ದೇವಸ್ಥಾನ. ಸೊ ಆ್ಯಕ್ಚುಲಿ ಎಲ್ಲ ನೋಡ್ಬೇಕು ಸರ್. ಯಾಕಂದರೆ ನಾನು ಹೇಳ್ತಿದ್ದೀನಿ, ಪುರಾತನ ದೇವಸ್ಥಾನ ಉಳಿಸ್ಕೋಬೇಕು. ಸೊ ಇದರಲ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸರ್, ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಗ್ರಾಮಸ್ಥರ ಮನವಿ ಏನಿರ್ಬೋದು, ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಾಲಯ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಏನ್ ಮಾಡಬೇಕು ಅಂತ ತಾವು ಸಲಹೆ? ಸರ್ ನಾನೊಂದು ಹೇಳ್ತಿದ್ದೀನಿ, ಇದೊಂದು ಇತಿಹಾಸವಾದ ದೇವಾಲಯ. ಈ ದೇವಸ್ಥಾನ ನಾವು ಒಂದು ಚೆನ್ನಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿ, ಯಾಕಂದರೆ ಕಟ್ಟಡ ನಿರ್ಮಾಣ ಮಾಡಿದ್ರೆ ಎಲ್ಲ ಭಕ್ತಾದಿಗಳಿಗೆ ಗೊತ್ತಾಗತ್ತೆ. ಯಾಕೆ ಎಲ್ಲ ಭಕ್ತಾದಿಗಳಿಗೆ ಗೊತ್ತಾಗಿದೆ ಅಂದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಯಾಕಂದರೆ ಪುರಾತನ ದೇವಸ್ಥಾನಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಯಾಕಂದರೆ ಅದು ಅಸ್ತಿತ್ವವನ್ನು ಬಿಡಬಾರ್ದು ಸರ್. ನಾವು ಪುರಾತನ ದೇವಸ್ಥಾನಗಳು ಬಿಡಬಾರ್ದು. ಪ್ರತಿಯೊಬ್ಬರು ಅಷ್ಟೇ ನಾನು ಒಂದೇ ಕೇಳ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಆಗಲಿ ಸರ್. ಈಗ ದೇವಸ್ಥಾನ ಅಂದರೆ ಯಾರೇ ಆಗ್ಬೋದು, ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಪುರಾತನವಾದ ದೇವಸ್ಥಾನ ಉಳಿಸ್ಬೇಕು ಸರ್. ದಯವಿಟ್ಟು ಪ್ರತಿಯೊಬ್ಬರು ಸಹಕಾರನೂ ಈ ದೇವಸ್ಥಾನ ಕೊಟ್ಟು ದಯವಿಟ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಎಲ್ಲರನ್ನೂ ಕೇಳ್ಕೊತೀನಿ ಸರ್. ಯಾಕಂದರೆ ಈ ದೇವಸ್ಥಾನ ಅಂದರೆ ಪ್ರತಿಯೊಬ್ಬರು ಜವಾಬ್ದಾರಿ ಸರ್. ಪ್ರತಿಯೊಬ್ಬರು ಜವಾಬ್ದಾರಿ, ನಾವು ಹಳೆಯ ದೇವಸ್ಥಾನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಪ್ರತಿಯೊಬ್ಬರು ಅದಕ್ಕೆ ನಮಗೆ ಪ್ರೋತ್ಸಾಹ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲಿ ಕಲಕಲಿಗೆ ಮನವಿ ಮಾಡ್ಕೊತೀನಿ ಸರ್. ನಮಗೆ ದೇವಸ್ಥಾನದಲ್ಲಿ ಎಲ್ರಿಗೂ ಒಂದೇ, ದೇವರಂದರೆ ಎಲ್ಲ ಒಂದೇ ದೇವರಿಗೆ. ಸೊ ಯಾರು ಬೇಕಾದರೂ ಈ ದೇವರಿಗೆ ಬಂದು ಅವರು ಭಕ್ತಿಯಿಂದ ಭಾವನೆಯಿಂದ ಕೇಳ್ಕೊಂಡು ಇದು ಮಾಡ್ಕೋಬೋದು. ನಾವು ಈ ದೇವಸ್ಥಾನ ಡೆವಲಪ್ ಮಾಡ್ಬೋದು ಸರ್. ಎಲ್ಲದೂ ಸಹಕಾರ ಬೇಕು. ಇದಕ್ಕಿರೋ ಇತಿಹಾಸನ ಸ್ವಲ್ಪ ಬೆಳಕು ಚೆಲ್ಲಿ ನಮ್ಮ ಹಿಂದಿನ ದೇವಸ್ಥಾನಗಳು ನಮ್ಮ ಹಿಂದಿನ ಕಲ್ಚರಿನ ಅಲಿಗುಲಿಗಳಿಗೆ ಎಕ್ಸಾಂಪಲ್ಸ್ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನ ಇಷ್ಟು ಹಳೇದು, ಇದ್ರ ಹಿಂದೆ ಏನೋ ಒಂದು ಕಥೆ ಇರುತ್ತೆ, ಅದ್ರಲ್ಲಿ ನಮ್ಮ ಕಲ್ಚರ್ ಇರುತ್ತೆ. ಅದು ಏನು ಅಂತ ಸ್ವಲ್ಪ ಬೆಳಕು ಚೆಲ್ಲಿ ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಕೈಲಾದಷ್ಟು ಸ್ವಲ್ಪ ಅಭಿವೃದ್ಧಿ ಪಡಿಸಿದ್ರೆ
ಸ್ವಾಮಿಗೂ ಪ್ರತಿ ವಾರಕ್ಕೆ ಅಟ್ಲೀಸ್ಟ್ ಒಂದಿನ ಪೂಜೆ ಆದ್ರೂ ಆಗುತ್ತೆ. ಇಷ್ಟು ನಮ್ಮ ಪ್ರಾರ್ಥನೆ. ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ ಈ ದೇವಾಲಯದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಾನು ಒಟ್ಟಾರೆಯಾಗಿ ಭಕ್ತಾದಿಗಳು ಏನು ಹೇಳ್ತೇನೆ, ದಯವಿಟ್ಟು ದೇವರು ಎಲ್ರಿಗೂ ಒಂದೇ, ಇದರಲ್ಲಿ ಯಾವುದು ಭೇದ ಭಾವ ಏನೂ ಇಲ್ಲ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ನಾವು ಏನೇ ಒಂದು ದೈವ ಕಾರ್ಯ ಮಾಡಿದ್ರು ದಯವಿಟ್ಟು ಬಂದು ಎಲ್ಲ ಪಾಲ್ಗೊಳ್ಬೇಕು. ಯಾಕಂದರೆ ದೇವ್ರಿಗೆ ಎಲ್ಲರೂ ಒಂದೇ, ಪ್ರಪಂಚ ಎಲ್ಲ ದೇವ್ರಿಗೆ ಕುಟುಂಬನೇ ಅಲ್ವಾ. ಪ್ರತಿಯೊಬ್ಬರು ಬಂದು ಪಾತ್ರರಾಗಬೇಕು, ಆ ದೇವ್ರ ಕೃಪೆಗೆ ಪಾತ್ರರಾಗಬೇಕು. ಯಾರೇ ಆಗಲಿ ಅದು ಇದು ಏನೇ ಮನಸ್ಸಲ್ಲಿ ಏನೇ ಇರಲಿ ದಯವಿಟ್ಟು ಯಾವುದನ್ನು ತಲೆಗೆ ಹಾಕೊಂಡಿರ ನಾವು ಯಾವುದೋ ಒಂದು ದೈವ ಕಾರ್ಯ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಬಂದು ಆ ದೇವರಿಗೆ ಕೃಪೆಗೆ ಪಾತ್ರರಾಗಬೇಕು ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಸರ್, ನಾವೊಬ್ಬರೇ ಅಲ್ಲ, ಎಲ್ಲರೂ ಚೆನ್ನಾಗಿದ್ರೇ ಖುಷಿಯಾಗಿದ್ರೇ ಇರೋದು. ಎಲ್ಲರೂ ಹೊಸದೇವ ಕುಟುಂಬ ಥರ ನಾವು ಇರಬೇಕು. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಗ್ರಾಮದಲ್ಲಿ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಈ ದೇವಸ್ಥಾನದ ಜವಾಬ್ದಾರಿ ನಮ್ಮ ಗ್ರಾಮದವ್ರದ್ದು. ಅರ್ಥ ಆಗ್ತಿದೆ ಸರ್? ಪ್ರತಿಯೊಬ್ಬರು ಬಂದು ಪಾಲ್ಗೊಂಡು ದೇವರಿಗೆ ಕೃಪೆಗೆ ಪಾತ್ರರಾಗಬೇಕು. ಅವ್ರ ಕೈಲಿ ಆದಷ್ಟು ಏನಾಗುತ್ತೋ ಅದನ್ನು ಮಾಡಿ ಎಲ್ಲರಿಗೂ ಸಹಕಾರ ಮಾಡಬೇಕು ಸರ್.